ಅವರ ಫ್ರೆಂಡ್ ಕೊಟ್ಟಾರಂತ ಡ್ರ್ಯಾಗನ್ ಫ್ರೂಟ್ ಗಿಡಗಳು ನೋಡ್ರಿ ಇಲ್ಲಿ ಕೆಳಗೆ ತೋರಿಸ್ರಿ ಮೇಡಮ್. ನೀವು ಮಾತಾಡಕತ್ತಿದ್ರಲ್ರಿ, ಇಲ್ಲಿ ನೋಡ್ರಿ ಗೈಸ್, ಸೇವನ್ ಗಿಡ ಕೊಟ್ಟಾರ. ನಮ್ಮ ಮದರ್ ಇಂಡಿಯಾ ಇರೋದಿತ್ತು. ಹೂವ ಸೇವನ್ ಗಿಡ ಅಂತಿದ್ರು. ಖಾಲಿ ಎಲ್ಲಕ್ಕೇನು ಇದೊಂದು ಪಾಟ್ ಒಳಗೆ ಕುಲ್ಲ ಗಿಡಗಳು ಅದಾವ, ನಾರ್ಮಲ್ ಗಿಡಗಳು. ಇದನ್ನ ಇದ್ರೊಳಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಕೆಳಗಿಳಿ ಕೆಳಗಿಳಿ ಕೆಳಗಿಳಿ. ನಿನ್ನೆ ಬ್ಲಾಗ್ನಾಗ ನಾ ಇಲ್ಲೇ ಇಲ್ಲ, ನಾನು ಇಲ್ಲ, ನನ್ನ ಕಾವ್ಯರವರು ಇಲ್ಲ, ಯಾರು ಇಲ್ಲ. ನಾನಂತೂ ನಮ್ಮ ಕ್ರೇಜಿಯರಿಗೆ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳಕತ್ತಿದ್ದೆ ಗೈಸ್. ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳಕತ್ತಿದ್ದೆ ಗೈಸ್. ಇವರೇ ನಮ್ಗೇನು ಕಾಲ್ ಮಾಡ್ತಿದ್ದಿಲ್ಲ. ಸೊ ಹಂಗೆ ಆತರ ಗೈಸ್ ಎಲ್ಲ ನಾನು ಕಾಲ್ ಮಾಡಿ ಅವರಿಗೆ ಮಲ್ಕೋದೆ ಚಂತಾನೆ. ಇವ್ರು ಇದ್ರಂದ್ರೆ ತಿಳಿತಿತ್ತೀನಿ ರೀ ಚಂತಾನೆ. ಹಂಗೈತೆ ಅಷ್ಟು ಕೌದಿ ಹೋಗೋದು ಹಾಕಿ ಮನಿ ಎಲ್ಲ ತೊಳೆದು ಎಲ್ಲ ಸ್ವಚ್ಛ ಕ್ಲೀನ್ ಮಾಡಿಬಿಟ್ಟಿವಿ ಮನಿ. ಉದ್ದಾಳೆ ಈ ಕೌದಿ ಹೋಗ್ಬೇಕಿನ ಸ್ವೀಟಿ ಬಂಗೂರು ಹೋಗಿತ್ತಾಳೆ ಭಾಳ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ನಾನು ಸ್ಟಾರ್ಟ್ ಮಾಡಕತ್ತೀನಿ 2 days. ಮಂಡೇ ನೋಡಿರಿ ಮಾರ್ನಿಂಗ್ ಅಷ್ಟೇ ತೋರ್ಸ್ಯಾರ ನಮ್ಮ ಕ್ರೇಜಿ ಅವರು. ನಿನ್ನೆ ವ್ಲಾಗ್ನಾಗ ನಾ ಇಲ್ಲೇ ಇಲ್ಲ, ನಾನು ಇಲ್ಲ, ನನ್ನ ಕಾವ್ಯರವರು ಇಲ್ಲ, ಯಾರು ಇಲ್ಲ. ಏನಪ್ಪ ಅಂದರೆ ನಮ್ಮ ಕ್ರೇಜಿ ಅವರು ನಮಗೆಲ್ಲ ಬಿಟ್ಟು ಮಂತ್ರಾಲಯಕ್ಕೆ ಹೋಗಿದ್ರು ಸಡನ್ನಾಗಿ. ನಾನು ಹೋಗ್ಬೇಕಂತ ಪ್ಲ್ಯಾನೇ ಇರಲಿಲ್ಲ, ಹಾಗೆ ಹೋಗಿ ಬಂದುಬಿಟ್ರು. ಅದೇ ಏನು ಅನ್ನಿಸ್ತದಪ್ಪ ಅಂದರೆ ರಾಯರ ಸನ್ನಿಧಾನಕ್ಕೆ ಪ್ಲ್ಯಾನ್ ಮಾಡಿದ್ರೆ ಹೋಗೋದಾಗಲ್ಲ. ತಾನೇ ದೇವರು ರಾಯರು ಯಾವಾಗ ಕರ್ಸ್ಕೋತಾರೆ ಅವಾಗೇ ಹೋಗ್ಲಕ್ಕಾಗ್ತದ ಅಂತ ಅನ್ನಿಸ್ತದಲ್ಲ. ಹಾಗೆ ಇದ್ದಿರ್ಬೋದು ನಮ್ಮ ಕ್ರೇಜಿ ಅವ್ರನ್ನ. ಒಂಚೂರು ಪ್ಲ್ಯಾನ್ ಇರಲಿಲ್ಲ, ಏನೂ ಇರಲಿಲ್ಲ. ಇವತ್ತು ಹಾಗೆ ಅವ್ರ ಫ್ರೆಂಡ್ಸ್ ಕಾಲ್ ಮಾಡ್ಯಾರ, ಹಾಗೆ ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ರು. ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ಯಾರ ಅಂತೇಳಿ ನಮಗೆ ಬಿಟ್ಟು ಹೋದ್ರು ಅಷ್ಟೇ. ಇಲ್ಲಾಂದ್ರೆ ಅವ್ರೇನು ಬಿಟ್ಟು ಹೋಗ್ತಿದ್ದಿಲ್ಲ, ನಮಗೂ ಕರ್ಕೊಂಡು ಹೋಗ್ತಿದ್ರು. ನಾವು ಹೋಗ್ತಿದ್ದೀವಿ, ಮತ್ತೆ ಯಾವಾಗಾದರೂ ಹೋಗೋಣ ಇನ್ನೊಂದು ಸರಿ. ಇವಾಗ ನಾ ಲಾಗ್ ಸ್ಟಾರ್ಟ್ ಮಾಡೀನಿ ಗೈಸ್. ಯಾಕಪ್ಪ ಅಂದರೆ ಎಷ್ಟು ದಿನ ಅನ್ನಕತ್ತೀನಿ, ಒಂದೇ ದಿನ ಕ್ಯಾಮ್ರಾ ಏನಂತಾರ ಕ್ಯಾಮ್ರಾ ಮುಂದೆ ಒಂದು ದಿನ ಇರಲಿಲ್ಲ ನಾನು ಫುಲ್ ಡೇ. ಇವಾಗ ಖುಷಿ ಅಲ್ಲಕತ್ತದ ಲಾಗ್ ಸ್ಟಾರ್ಟ್ ಮಾಡಕ್ಕೆ. ಯಾಕಪ್ಪ ಅಂದರೆ ಇನ್ನು ಮುಂದೆ ಮತ್ತೆ ಕಂಟಿನ್ಯೂ ಲಾಗ್ ಬರ್ತದ ಗೈಸ್. ಇನ್ನೊಂದು ಏನಪ್ಪ ಅಂದರೆ ನಮ್ಮ ಕ್ರೇಜಿ ಅವ್ರದ್ದು ಅಲ್ಲಿ ಮಾರ್ನಿಂಗೇ ಎಡಿಟ್ ಮಾಡಿಸಿನಿ ಅದು ವಿಡಿಯೋ. ಮತ್ತು ಅಲ್ಲಿ ಹೋಗಾಗ ಅಪ್ಲೋಡ್ ಆಗಲ್ಲ ಅಂತೇಳಿ 1 day ಗ್ಯಾಪ್ ಐತಲ್ಲ, ಆ ವಿಡಿಯೋ ಎಡಿಟ್ ಮಾಡಿಸಿದ್ದೆ. ಬಟ್ ಅದು ಏನಂತಾರೆ ಆ ಸೈಡ್ ಏನು ನೆಟ್ವರ್ಕೇ ಇಲ್ಲತ್ತ, ಎಡಿಟ್ ಮಾಡಿದ್ರು ಏನೂ ಉಪಯೋಗ ಆಗಿಲ್ಲ. ನೆಕ್ಸ್ಟ್ ಡೇ ಬಂದದ ಹೋಲಿ ಬಿಡಿ ಗೈಸ್. ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡೋದೇ ಒಂದು ಸಿಕ್ಕಾಪಟ್ಟೆ ರಶ್ ಇತ್ತತ್ತ. ನಾನಂತೂ ನಮ್ಮ ಕ್ರೇಜಿಯರಿಗೆ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳಕತ್ತಿದ್ದೆ ಗೈಸ್. ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳಕತ್ತಿದ್ದೆ. ಚಂದನೆ ಫೋನ್ ಹಚ್ಚೋದು ವಿಡಿಯೋ ಕಾಲ್ ಮಾಡೋದು ತಿಳಿತಿನೋದು. ಎಲ್ಲಿದ್ದೀರಿ, ಏನು ಮಾಡಿದ್ರಿ, ಊಟ ಏನು ಮಾಡಿದ್ರಿ, ಚಹಾ ಕುಡಿದ್ರಿಲ್ಲ, ಏನು ತಿಂದ್ರಿ, ಎಲ್ಲಿ ಹೊಂಟಿರಿ, ಎಲ್ಲಿ ಮಲ್ಕೊಂಡಿರಿ ಮಾಡೋದು ಗೈಸ್. ಇಲ್ಲ ನೋಡಿ ಅವ್ರೇನು ನಮಗೇನು ಏನು ಮಿಸ್ ಮಾಡ್ಕೊಂಡಿಲ್ಲ ಅಲ್ಲ. ನಾವೇ ಕಾಲ್ ಮಾಡ್ತಿದ್ವಿ ಗೈಸ್, ಇವರೇ ನಮ್ಗೇನು ಕಾಲ್ ಮಾಡ್ತಿದ್ದಿಲ್ಲ. ಸೊ ಹಂಗೆ ಆತರ ಗೈಸ್ ಎಲ್ಲ ನಾನು ಕಾಲ್ ಮಾಡಿ ಅವರಿಗೆ ಬರೋದಿನ ಕಾಲ್ ಮಾಡ್ಯಾರ ನೋಡಿ ಗೈಸ್. ಬರೋದಿನ ಮುಂಜಾನೆ ಟ್ರೈನ್ದಾಗ ಬರೋದಿನ ಕಾಲ್ ಮಾಡ್ಯಾರ, ಇನ್ನೂ 9 ಆಗಿಲ್ಲ. ಏನು ಬರ್ತಾ ಬಿಟ್ಟೇನು ಅಂತ ಕಾಲ್ ಮಾಡ್ಯಾರ. ಇವಾಗ ಒಂದು ಸ್ವಲ್ಪ ನಾನು ನಮ್ಮ ಕ್ರೇಜಿ ಅವ್ರು ಹೊರಗೋಗ್ತೀವಿ. ಯಾಕಪ್ಪ ಅಂದರೆ ನಾಳೆ ಭೀಮನ ಅಮಾವಾಸ್ಯೆ ಇರುವ ಕಾರಣ ಒಂದು ಸ್ವಲ್ಪ ಹೂವು ಅದು ತರಬೇಕು. ಅದಕ್ಕೆ ಇವ್ರೇನು ಮಾರ್ನಿಂಗ್ ಎದ್ದೇಳಲ್ಲ. ಹೋಗಿ ಇವಾಗ ಸಾಯಂಕಾಲ ಹೋಗಿ ತೊಗೊಂಡು ಬಂದು ಇಟ್ಬಿಡ್ತೀವಿ. ಮಾರ್ನಿಂಗ್ ಎದ್ದು ನಾಳೆ ಏನು ಮಾಡ್ತೀವಿ ನಾಳೆ ಲಾಗ್ದಾಗ ಹೇಳ್ತೀವಿ ಗೈಸ್ ಅಲ್ಲ ಗೈಸ್. ನನಗೆ ಯಾರ್ಯಾರು ಮಿಸ್ ಮಾಡ್ಕೊಂಡಿರಿ ಹೇಳಿ ಗೈಸ್ ಲಾಗ್ನೆ. 1 day ಫುಲ್ ಇಲ್ಲ ಲಾಗ್ನೆ. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಕಮೆಂಟ್ ಮಾಡಿ ಗೈಸ್. ನಾನಂದ್ರು ಇವ್ರಿ ಹೋಲ್ವಾಗಂತೂ ಸಿಕ್ಕಾಪಟ್ಟೆ ನಿದ್ದೆ ಹೊಡೆದೆ ನೋಡಿ ಗೈಸ್. ಸಿಕ್ಕಾಪಟ್ಟೆ ಮಲ್ಕೋದೆ ಚಂತಾನೆ. ಇವ್ರು ಇದ್ರಂದ್ರೆ ತಿಳಿತಿತ್ತೀನಿ ರೀ ಚಂತಾನೆ. ಹಂಗೈತೆ. ಇವ್ರು ಇರಲಿಲ್ಲ, ಫೋನ್ ನೋಡೋದು ಮಲ್ಕೊಳ್ಳೋದು ಸ್ವಲ್ಪ ಮಾತಾಡೋದು. ಅವರು ನಮ್ಮ ಕಾವ್ಯಾರ ಜೊತೆ ಅದೆಲ್ಲ ಕೂತು ಆಮೇಲೆ
ನಾ ಅಂದ್ರೆ ಯಾವಾಗಲೂ ನಿದ್ದೆ ಹೊಡಿತೀನಿ ಬಿಡು ಗೈಸ್, ಬಟ್ ಇವ್ರು ಇಲ್ಲಾರ್ದಂತೂ ಸಿಕ್ಕಾಪಟ್ಟೆ ನಿದ್ದೆ ಹೊಡಿತೀನಿ. ಅಷ್ಟು ನಿದ್ದೆ ಮಾಡ್ತೀನಿ ಅಂದ್ರೆ ನಾನು ಎಷ್ಟು ನಿದ್ದೆ ಮಾಡ್ತೀನಿ. ನಿದ್ದೆ ಲವರ್ ಯಾರಿದ್ರೆ ಕಮೆಂಟ್ ಮಾಡಿ ಗೈಸ್. ಅಷ್ಟು ನಿದ್ದೆ ಮಾಡ್ತೀನಿ ನಾನು. ಅಯ್ಯ ಈಗ ಮಂತ್ರಾಲಯ ಹೋಗಿ ಬಂದು ಅನ್ಸುತ್ತೆ ನಮ್ಮ ಕ್ರೇಜಿ ಅವ್ರನ್ನು. ಮಾರ್ನಿಂಗ್ ನಾಷ್ಟಾರೆ ಊಟಾರೆ ಮಾಡಿ ಮಲ್ಕೊಂಡ್ರು ಅಂತ ತಿಳ್ಕೊ, ಒಮ್ಮೆ ಸಾಯಂಕಾಲ 4ಕ್ಕೆ ಎದ್ದು ವಿಡಿಯೋ ಎಡಿಟ್ ಮಾಡೋ ಸಲ ಎದ್ದೇಳ್ತಾರೆ ಗೈಸ್. ಅದು ಇಲ್ಲಾಂದ್ರೆ ಎದ್ದೇಳ್ತಿದ್ದಿಲ್ಲ ಇವರು ಗೈಸ್. ಸಿಕ್ಕಾಪಟ್ಟೆ ನಿದ್ದೆ 2 ದಿನ ಅಂತೂ ಭಾಳ ರೆಸ್ಟ್ ಮಾಡೀನಿ, ನಿಜ ಹೇಳ್ಬೇಕು. ಸಿಕ್ಕಾಪಟ್ಟೆ ರೆಸ್ಟ್ ಮಾಡೀನಿ. ಸೊ 2 ದಿನ ರೆಸ್ಟ್ ಆಗಿದ್ದಕ್ಕೆ ಇವತ್ತು ಸ್ವಲ್ಪ ರಿಪ್ರೆಸ್ ಆಗ್ಯದ. ನಿನ್ನೇನು ರೆಸ್ಟ್ ಆಯ್ತು, ಇವತ್ತಿನ ರೆಸ್ಟ್. ನಿನ್ನೆ ಗುರುಕಿ ಹೊಡ್ಯಕತ್ತಾರ ಹಗಲತ್ತೆ. ಇನ್ನು 11 ಗಂಟೆ ಮಲ್ಕೊಂಡು 4 ಗಂಟೆಗೆ ವೇಸ್ಟ್ ಇತ್ತು. ಬಟ್ ಫಸ್ಟ್ ಟೈಮ್ ಫ್ಯಾಮಿಲಿ ಬಿಟ್ಟಿದ್ದಲ್ಲ, ಅದೊಂದಿಷ್ಟು ಖುಷಿ ಅಂದ್ರೆ. ಇನ್ನೊಮ್ಮೆ ನಾ ಅಂತರೂ ನೀ ಎಲ್ಲಿ ಬಿಟ್ಟು ಹೋದ್ರು ನಾ ಬೆಣ್ಣೆ ಹತ್ತಕ್ಕಿನಿ. ನಾ ಬಿಡಲ್ಲಪ್ಪ, ನೀ ಎಲ್ಲಿ ಹೋದ್ರು ನಾ ಬರ್ತೀನಿ. ಯಾಕ ಆಗಲ್ಲಪ್ಪ ನನಗಿರೋದು. ಕಿರೆ ಗೈಸ್, ನಾನು ಫಸ್ಟಿಗೆ ಹೋಗಾಗ ಹೋಗೋಗ ಆಯ್ತು ಇರ್ತೀನಿ, ಹೋಗಂದೀನಿ. ಆಮೇಲೆ ಇವ್ರು ಹೋದ್ಮೇಲೆ ಅಲ್ಲಿ ಟೆಂಪಲ್ಗೆ ಹೋದ್ಮೇಲೆ ಗೊತ್ತಾಯ್ತು ನನಗೆ ಸಿಕ್ಕಾಪಟ್ಟೆ ಏನಂತಾರ ಒಂಥರ ಮನ್ಯಾಗ ನನಗೆ ಏನೋ ಒಬ್ರಿಗೆ ಮಿಸ್ ಮಾಡ್ಕೊಳಕತ್ತೀನಲ್ಲ ಅಂತ ಈ ಥರ ಅನ್ನಿಸ್ಲಕತ್ತಿತ್ತು. ಬಟ್ ಏನು ಯಾವಾಗ ಬರ್ತಿ ಜಲ್ದಿ ಬಾ ಅತ್ಲಾ ಅಂತ ಹೇಳೋದು. ಬಟ್ ಈಗ ನೆಕ್ಸ್ಟ್ ಟೈಮ್ ಎಲ್ಲಿಗಾರೆ ನಾ ಇಲ್ಲೇ ಎಲ್ಲಿಗೆ ಹೊರಗೆ ಹೋದ್ರಂದ್ರೆ ಇವ್ರಿಗೆ ಹೋಗೋಕ್ಕೆ ಬಿಡಲ್ಲ ನಾನು ಅವ್ರ ಜೊತೆ ಬೆನ್ನತ್ತಿ ಹೋಗ್ತೀನಿ. ಅಷ್ಟು ದೂರ ಅವ್ರೊಬ್ಬರಿಗೆ ಬಿಟ್ಟು ಇದ್ದೆ ಗೈಸ್ ನಾನು. ಬಟ್ ಬಂದ್ರೆ ಹೇಳ್ಕೊಳಕ್ಕಾಗಲ್ಲ ಗೈಸ್, ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡಿನ ಫಸ್ಟ್ ಟೈಮ್. ಅದು 6 ಮಂತ್ ಆದ್ಮೇಲೆ ಫಸ್ಟ್ ಟೈಮ್. ಇನ್ನೇಮೆ ಎಲ್ಲಿ ಹೋದ್ರೂ ಅವ್ರ ಜೊತೆ ನಾ ಇರ್ತೇನೆ. ಹೊರಗಡೆ ಹೋಗ್ಬೇಕೇನೀಗ? ಈಗ ಹೋಗ್ತೀನಿ ಅಂತ ಕೂತಾರ ಗೈಸ್. ಅವರೇ ತರ್ತೀನಿ ಅಂದ್ರು. ನಾ ಎಷ್ಟು ದಿನ ಆಗ್ಯದ ಹೊರಗೆ ಹೋಗ್ಲಾರ್ದೆ ನಾನು ಬರ್ತೀನಿ ಅಂತೇಳಿ ಕುಂತೀನಿ. ಇವಾಗ ಕರ್ಕೊಂಡು ಹೋಗಲ್ಲಕತ್ತಾರ ಗೈಸ್, ನಾ ಬಿಡೋದೇ ಇಲ್ಲ. ನಡ್ರಿ ಹೋಗೋ. ಏನೋ ಗೈಸ್, ನಾಳೆ ಭೀಮನ ಅಮಾವಾಸ್ಯೆ ಅಂತ. ಸೊ ಏನೇನೋ ಇರ್ತಾ ನಾಳಿನ ಬ್ಲಾಗ್ದಾಗ ಬರ್ತದೆ. ಅದು ಏನೇನು ಇರ್ತಾ ಏನೇನಿಲ್ಲ ಅವ್ರಿಗೆ ಗೊತ್ತು, ನನಗೂ ಗೊತ್ತಿಲ್ಲ, ದೊಡ್ಡವ್ರು ಹೇಳ. ಸೊ ಫಸ್ಟ್ ಟೈಮ್ ನನಗೇನು ಗೊತ್ತೇನು ನಾನು ಇಂತ ಮಾಡಿ ಫಾರ್ ದ ಫಸ್ಟ್ ಟೈಮ್ ಇಬ್ರು ಕೂಡ. ಅದೆಲ್ಲ ಹೇಳ್ಬೇಡ, ನೆಕ್ಸ್ಟ್ ಬ್ಲಾಗ್ನಾಗ ಹೇಳ ಗೈಸ್. ನಮ್ಮ ಸಿಟಿಗೆ ಯಾರ್ಯಾರು ಮಿಸ್ ಮಾಡ್ಕೊಂಡಿರಿ ಗೈಸ್, ನಮ್ಮ ಸಿಟಿ ನೋಡಿ ಗೈಸ್. ಇದು ಎಷ್ಟು ಹಂಡದ ಅಂದ್ರೆ ಇದು ಬೆಕ್ಕಲ್ಲ ಇದು ಸ್ವೀಟಿ. ನಾ ಇದ್ದಾಗ ಗೈಸ್ ಇವ್ರು ಅದರಲ್ಲ ನಮ್ಮ ಕ್ರೇಜಿ ಅವ್ರು ಹೋದ ಬೆಳಕಿಂದ ಫುಡ್ಡೇ ತಿಂದಿಲ್ಲ ಇದು. ಇವರು ಸ್ವಲ್ಪ ಫುಡ್ ಇತ್ತು ಪಾಪ, ಅದಕ್ಕೆ ಮತ್ತಿದು ಆಗ್ತದಂತೇಳಿ ನಾನು ಕಾವ್ಯಾರು ಹೋಗಿ ತೊಗೊಂಬಂದ್ವಿ ಫುಡ್. ಹೋಗಿ ತೊಗೊಂಬಂದ್ವಿ ಪಾಪ. ಅದಕ್ಕೆ ಇವಾಗ ಮಾರ್ನಿಂಗ್ ಬೇಗ ಹೋದಲ್ಲ, ಅದಕ್ಕೆ ನಾವು ಹೋಗಿ ತೊಗೊಂಬಂದ್ವಿ ಫುಡ್. ಖಾಲಿ ಆಗ್ತದ ಆಮೇಲೆ ಮತ್ತೆ ತರೋದಾಗಲ್ಲ ಅಂತೇಳಿ ಆ ಫುಡ್ಡೇ ನಿನ್ನೆ ನೈಟ್ ಹರಿದೀನಿ ಗೈಸ್. ನಾನು ಹರಿದಿದ್ದೆ ಇದು ಅವ ಹೋದ ಅನ್ಸುಟ್ಟು ಫುಡ್ ತಿನ್ನೋದು ಬಿಟ್ಟಿತ್ತಿದ್ದು ಸ್ವೀಟಿ. ಇವಾಗ ಬಂದನಲ್ಲ, ಇವಾಗ ಆ್ಯಕ್ಟಿವ್ ಆಗ್ಯದ. ಇವಾಗ ಫುಲ್ ಸಪ್ಪ ಸುಮ್ಮಿರೋದು, ಮಕ್ಕಳದು ಸುಮ್ಮಿರೋದು. ಈಗ ಆಕ್ಟಿವ್ ಕ್ವೀನ್ ಪ್ರೆಗ್ನೆಂಟ್ ಅದ ಹಂಗೆ ಮಾಡ್ಬಿಡಕ್ಕೆ. ಓ ಮುಖದಾಗ ಬನ್ನಿ ಗೈಸ್, ಇವಾಗ ಹೋದ್ಬೇಕು ಅಲ್ಲಿ ಸಿಗುವ ನೋಡುವ ಗೈಸ್. ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ, ಆಲ್ರೆಡಿ ಹೆಂಗೆ ಗೊತ್ತಾಗ್ಯದನೋ ಗೊತ್ತಿಲ್ಲ ನನಗರೆ, ಬಟ್ ಒಂದೊಂದು ವಿಡಿಯೋಕ್ಕ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಣ್ಣ, ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಂತ ಹಾಕ್ಲಕತ್ತಾರ ಗೈಸ್. ಇವತ್ತಿಗೆ 1 ವೀಕ್ ಕರೆಕ್ಟಾಗಿ ನಮ್ಮ ಕ್ರೇಜಿ ಅವ್ರ ಬರ್ಡೇ ಅದ. ತ್ರಿಪುರ ಸುಂದರನ ಬರ್ಡೇ ಅದ ರೀ ಗೈಸ್. ಇದ್ರೇನಿಲ್ಲ, ನಿಮಗೆ ಸ್ಪೆಷಲ್ ಇಲ್ಲ ಗೊತ್ತಿಲ್ಲ, ನಮಗೆ ಸ್ಪೆಷಲ್ ಪರ್ಸನ್ಗಳಿಗೆ ನಮಗೆ ಸ್ಪೆಷಲ್ ಅನ್ನಿಸ್ತದೆ ಅಷ್ಟೇ. ನಮ್ಮ ಸ್ಪೆಷಲ್ ಯಾರು ಇರ್ತಾರೋ ಅವ್ರ ಬರ್ಡೇ ನಾವೇ ನಮ್ಮ ಬರ್ಡೇ ಥರ ಸೆಲೆಬ್ರೇಟ್ ಮಾಡ್ಕೋತೀವಿ ಅಷ್ಟೇ, ಏನಿಲ್ಲ ಅಟ್ಟೆ ಏನೋ ಇಲ್ಲ. ಗಾಯ್ಸ್ ಆಮೇಲೆ ಸಿಗುವ ಆಮೇಲೆ ಬನ್ನಿ. ಓಕೆ ಗಾಯ್ಸ್, ಆಮೇಲೆ ಸಿಗುತ್ತೆ ಅಂತ ನಿಮಗೆ. ಜೈ ಹಿಂದ್. ಹಿಂಗ್ಯಾಕೆ ಗೈಸ್ ಇವ್ರಿಗೆ ಹೇರ್ಸ್ ಕಟ್ ಮಾಡಂದ್ರೆ ಮಾಡಲತ್ ನೋಡಿ ಗೈಸ್. ಏನು ಮಾಡೋದು ಹೇಳೋದು, ಇದೊಂದು ಮಾತು ಹೇಳೋದು ಮಾತು ಕೇಳಲ್ಲಾಗ್ಯಾರ, ಹೇಳೋ ಮಾತೆ ಕೇಳಲ್ಲಾಗ್ಯಾರ. ಇವಾಗ ಶ್ರಾವಣ ಬಂತು, ಶ್ರಾವಣದಾಗ ಮತ್ತೆ 1 ಮಂತ್ ಹೇರ್ಸ್ ಕಟ್ ಮಾಡಕ್ಕೆ ಬಿಡಲ್ಲ ಮನೆಯಲ್ಲಿ. ಇವಾಗ ಅವ್ರು 1-2 ಇಯರ್ಸ್ ಇಲ್ಲ 1 ಇಯರೇ ಪಕ್ಕ ಬಿಡ್ತೀನಿ ಅಲ್ಲಕತ್ತಾರ. ಬಟ್ ನಾವು ಚಂದನ್ ಸಲ ಕಟ್ ಮಾಡಿ ಅನ್ನಕತ್ತೀವಿ. ಬಟ್ ಅವ್ರ ಮಾತು ಕೇಳಲ್ಲಾಗ್ಯಾರ. ಅವ್ರಿಗೆ ಇದೊಂದು ಸತಿ ಇಷ್ಟ ಅಂತ ಇಷ್ಟಪಟ್ಟಂಗೆ ಮಾಡಲೇಬೇಡಿ ಗೈಸ್, ಬಿಟ್ಟಿವಿ ನಾವು ನೋಡುವ ಗೈಸ್.
ಇಳಿ ಕೆಳಗಿಳಿ ಕೆಳಗಿಳಿ ಕೆಳಗಿಳಿ. ಹೇಳಿ ಗಾಯ್ಸ್, ಹೇಳಿ ಏನು ಸಮಾಚಾರ, ಏನ್ ನಡ್ದದ? ಗೈಸ್ 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 ಸ್ವಲ್ಪ ನಮ್ಗೆ ಎಷ್ಟಲ್ಲ ಅದಕ್ಕೆ ನನ್ಗೆ ಹೇಳ್ಬೇಕತ್ತೆ. ಹಾ ಗೈಸ್ 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 ನಮ್ಮ ಕಾವ್ಯ ಅವರು ಇಲ್ಲಿ ಗಿಡಗಳು ತಂದಿದ್ದಾರೆ ನೋಡ್ರಿ. ಸ್ವಲ್ಪ ಇಲ್ಲಿ ಅವರ ಫ್ರೆಂಡ್ ಕೊಟ್ಟಾರಂತ ಡ್ರ್ಯಾಗನ್ ಫ್ರೂಟ್ ಗಿಡಗಳು ನೋಡ್ರಿ. ಇಲ್ಲಿ ಕೆಳಗೆ ತೋರಿಸ್ರಿ ಮೇಡಮ್. ನೀವ್ ಮಾತಾಡಕತ್ತಿದ್ರಲ್ರಿ, ಇಲ್ಲಿ ನೋಡ್ರಿ ಇಷ್ಟು ಗಿಡಗಳು ಕೊಟ್ಟು ಕಳ್ಸಿದಾರ. ಇವ್ ಅದಾವಲ್ಲ ಒಂದ್ ವರ್ಷನಾಗೆ ಹಣ್ಣು ಆಗ್ತಾವತ್, ಹಣ್ಣು ಪಾಟ್ನಾಗೆ ಹಣ್ಣು ಆಗ್ತಾವತ್. ನಾ ಡ್ರ್ಯಾಗನ್ ಫ್ರೂಟ್ ಗಿಡನೇ ನೋಡಿಲ್ಲ, ಬಟ್ ಗೈಸ್ ಎಲ್ಲ ಬಿಟ್ಟಲ್ಲ ಇದಕ್ಕೆ ಡ್ರ್ಯಾಗನ್ ಫ್ರೂಟ್ ಆತ. ಡ್ರ್ಯಾಗನ್ ಫ್ರೂಟ್ ನೋಡತ್ತ ಕಲರ್ ಹಂಗೆ ಐತೆ, ಅದಕ್ಕೆ ಡ್ರ್ಯಾಗನ್ ಫ್ರೂಟ್ ಅಂದೆ. ಡ್ರ್ಯಾಗನ್ ಫ್ರೂಟ್ ಇವಾಗ ಡ್ರ್ಯಾಗನ್ ಫ್ರೂಟ್ಗಳು ಗಿಡಗಳನ್ನ ನಾಟ್ಸ್ಬೇಕು. ಚಂದ ಹತ್ತಿ ಚಂದ ನಾಟ್ರ ಭಾರಿ ಚಂದ. ಗೈಸ್ ಎಷ್ಟು ತರ ಕೊಟ್ಟಾರ ನೋಡ್ರಿ ಅವರು. ಇದು ಡ್ರ್ಯಾಗನ್ ಫ್ರೂಟ್ ಅಂತ, ಇದು ಅದ್ರ ಗಿಡ ಅಜ್ವಾನ್, ಅದು ಆಲೋವೆರಾ, ಇದು ಸ್ನೇಕ್ ಪ್ಲಾಂಟ್, ಅದು ಇದು ಶೋಕೇಸ್ಟ್ ಗಿಡ, ಇದು ಶೋಕೇಸ್ಟ್, ಅದನ್ನ ಶೋಕೇಸ್ಟ್. 1 2 3 4 5 6 7 ಗೈಸ್ 7 ಗಿಡ ಕೊಟ್ಟಾರ. ನಮ್ಮ ಮದರ್ ಇಂಡಿಯಾ ಇರೋದಿತ್ತು. 7 ಗಿಡ ಅಂತಿದ್ರು. ಯಾಕಪ್ಪ ಅಂದ್ರೆ ನಮ್ಮ ಮದರ್ ಇಂಡಿಯಾ ಅವರಿಗೆ 7 ನಂಬರ್ ಅಂದ್ರೆ ಅಷ್ಟೊಂದು ಇಷ್ಟ ಇಲ್ಲ. ಇಷ್ಟ ಅಂತಲ್ಲ, 7 ನಂಬರ್ ಇಷ್ಟ ಇಲ್ಲ ಅವರಿಗೆ ನಮ್ಮ ಮದರ್ ಇಂಡಿಯಾಗ. ಅದಕ್ಕೆ 7 ಕೊಟ್ರ ಅಂತ ಗೊತ್ತಾಯ್ತೈತೆ. ನಾವು ಹೀರೋಣಿ ಅದಾಳ, ನಾವು ಹೀರೋಣಿ. ಗೈಸ್ ಈಗ ಪಾಟ್ಗಳು ಒಂದಿಷ್ಟು ಖಾಲಿ ಇಲ್ಲಕ್ಕೇನು ಇದೊಂದು ಪಾಟ್ ಒಳಗೆ ಕುಲ್ಲ ಗಿಡಗಳು ಅದಾವ, ನಾರ್ಮಲ್ ಗಿಡಗಳು. ಇದನ್ನ ಇದ್ರೊಳಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಮತ್ತೆ ಒಂದು ಅರ್ಧ ಅದಲ್ಲ ನಮ್ಮ ಶಿಲ್ಪಾಕ ಕಟ್ಕೊಳಿಸ್ತೀನಿ. ಯಾಕಪ್ಪ ಅಂದ್ರೆ ಇವು ಡ್ರ್ಯಾಗನ್ ಫ್ರೂಟ್ಗಳು ಜಾಸ್ತಿ ಅದಾವ. ಒಂದೇ ಎದ್ದು ಸಾಕು, ನನಗೆ ಒಂದೇ ಬೇಕಾಗಿದ್ದು, ಒಂದೇ ತೊಗೊಂಬ ಅಂತ ಹೇಳಿದೆ ನಾನು. ಬಟ್ ಅವ್ರದೆಲ್ಲ ಭಾಳ ಕಳಿಸ್ಯಾರಂತ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಅದೈತಲ್ಲ ಅದ್ರ ಸಲುವಾಗಿ ಇವು ಅರ್ಧದಲ್ಲಿ ಸಿಂಧಿಗೆ ಕಳಿಸ್ತೀನಿ ನಮ್ಮ ಅಕ್ಕರ ನಾಟಿಸ್ಲಿ. ಇದೈತಲ್ಲ ಬೇಕಾಗಿ ಒಂದು 4 ಗಿಡಗಳದ, 4 ಗಿಡಗಳು ನಾನು ನಾಟಿಸ್ಕೊತೀನಿ. ಮತ್ತೆ ಗೈಸ್ ಮುಂದಿನ ವರ್ಷ ಹಣ್ಣುಗಳದು ಅಂದ್ರೆ ನಿಮ್ಗೂ ಕೊಟ್ಟು ಕಳಿಸ್ತೀನಿ ಅಂತ ಗಿಡಗಳು. ಕೇಳಿದವ್ರಿಗೆಲ್ಲ ಕೊಡ್ತೀನಿ ಗೈಸ್, ಸಬ್ಸ್ಕ್ರೈಬರ್ಸ್ ಮಾಡಿ. ಇವೇನಿಲ್ಲ ಗೈಸ್, ನೆಲದಾಗೆ ಹಚ್ಬೇಕಂತೀನಿಲ್ಲ, ಪಾಟ್ ಒಳಗೆ ಹಚ್ಚಿದ್ರೆ ಪಾಟ್ ಒಳಗೆ ಹಚ್ಚಿದ್ರೆ ನಡೀತಂತ, ಎಲ್ಲ ಹಚ್ಚಿದ್ರೆ ನಡೀತಾವ. ಪ್ರಯೋಗ ಅಲ್ಲವಿ, ಅವ್ರು ಹಂಗೆ ನಾಡ್ಸಿ ಅವ್ರು ಹಂಗೆ ಹಣ್ಣು ತೋತಾರ. ಈಗ ಬರೀ ಪಾಟ್ ಒಳಗೆ ನೆಲದಾಗಿಲ್ಲ, ಅವು ಪಾಟ್ದಾನೆ ಕಿತ್ಕೊಟ್ರೆ ನಮ್ಗೆ ಹಣ್ಣು ಅದು ಅಂದ್ರೆ ಗೈಸ್. ನೀವು ನಾವೇನಿಲ್ಲ ಗೈಸ್, ಬೀಜ ಹಾಕಿದೆ ತೋರಿಸ್ತಾರೆ ನಿಮಗೆ. ಬೀಜಗಳು ಹಾಕಿ ಚಿಕ್ಕ ಚಿಕ್ಕನು ಇಲ್ಲ ಸಣ್ಣ ಬೀಜಗಳು ಅದಾವ. ಮಾರ್ಕ್ ತೋರಿಸ್ತೀವಿ ನಾವು. ಡ್ರ್ಯಾಗನ್ ಫ್ರೂಟ್ಗಳವು ಅವು ಬೀಜಗಳು ಅದಾವ ನೋಡು. ಅವತ್ತೊಂದು ಸರ್ತಿ ಡ್ರ್ಯಾಗನ್ ಫ್ರೂಟ್ ತಂದಿಲ್ಲ, ಅವತ್ತು ಬೀಜಗಳು ಮಾಡಿದ್ದೆ. ಅವತ್ತು ಬೀಜಗಳು ಈಗ ಹೊಡೆದವು. ಅವು ನಾಟಬೇಕಂದ್ರೆ ಒಂದು 10 ವರ್ಷ ಹೋಗುತ್ತೆ. ಸೊ ಅದಕ್ಕೆ ಈಗ ಐತಲ್ಲ ಈ ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನೇ ನಾಡ್ಸೋದು ನಾವು. ನೋಡಿ ಗೈಸ್, ನಮ್ದು ಇಲ್ಲಿ ರೋಸ್ ಗಿಡ ನೋಡಿ, ಇಲ್ಲಿ ಮೊಗ್ಗಿ ನೋಡ್ರಿ ಎಷ್ಟು ಬಿಟ್ಟದ. ಒಂದು ಇಲ್ಲಿ ನೋಡ್ರಿ ಸ್ಟೇಟ್ ಒಂದು ಕಟ್ ಮಾಡ್ಬೇಡ ಅಂತಿದ್ದಲ್ಲ. ಈಗ ಇಲ್ಲಿ ನಾಲ್ಕತ್ತ ಗಾಯ್ ಸಿಕ್ಕಾಪಟ್ಟೆ. ಹಾ ಹೌದು ನೋಡಿ ಗೈಸ್, ನಮ್ ಕಾವ್ಯ ಅವ್ರ ಇಲ್ಲಿ ಅದಾರ. ಹೇಳ್ರಿ ಜಳಕ ಮಾಡಿ ಬಂದ ಶಿಸ್ತಾಗ್ಯದ ಟಿ ಶರ್ಟ್. ಹೇಳಿ ಗಾಯ್ಸ್, ಏನ್ ಅನ್ನಿಸ್ಲಾಗತ್ತದ? ನಿಮ್ಮ ಅಣ್ಣ ಇಷ್ಟು ದಿನ ಮಂತ್ರಾಲಯ ಹೋಗಿದ್ದ, ಹೆಂಗಾಯ್ತು? ಏನ್ ಅನ್ನಿಸ್ತು? ಇನ್ನ ಕೇಳೇ ಇಲ್ಲ ಅದ್ರ ಬಗ್ಗೆ. ಏನೇನ್ ತಂದನ ಅನ್ನೋದು ಗೊತ್ತಿಲ್ಲ. ಪುರ್ಸತಿ ಆಗಿಲ್ಲ ಗೈಸ್ ಕೇಳೋದು. ನಮ್ಮ ಮನ್ಯಾಗ ಡ್ರ್ಯಾಗನ್ ಫ್ರೂಟ್ ಗಿಡ ಹಚ್ಚಕತ್ತೀವಿ ಗೈಸ್. ಡ್ರ್ಯಾಗನ್ ಫ್ರೂಟ್ ಆದ್ಮೇಲೆ ಕಾವೇನೆ ನೋಡ್ರಿ ಎಲ್ಲರಿಗೂ ಕಾವಟ್ಟ ಹಾಕಿನ ತಂದ್ಕೊಟ್ಟಾಳ ಗೈಸ್ ನಮಗೆ ಡ್ರ್ಯಾಗನ್ ಫ್ರೂಟ್ ಗಿಡ. ಮಂಜೋಣ ತಂದ್ಕೊಟ್ಟಾನ. ಮಂಜೋಣ ಹೋಗೈತಲ್ಲ ಗಿಡನ ಪ್ಲಾಂಟೇಶನ್ ಮಾಡ್ತೀವಿ, ಗಿಡಗಳನ್ನ ಹಚ್ತೀವಿ. ಈಗ ಒಂದ್ ಅರ್ಧ ತೆಗೆದಿಟ್ಟಿವಿ, ಒಂದ್ ಅರ್ಧ ಈಗ ಹಚ್ಚುವ ಮತ್ತೆ ನಾಟ ಹೇಳ್ತೇನೆ ಹಚ್ಚಬೇಕು. ಏನು ಆಗಲ್ಲವಿ, ಹಚ್ತೀವಿ. ಈಗ ಸುಮ್ಕೊಂಡ್ರೆ ನಿನಗ ನಿದ್ದಿ ಬಂದ್ರ ಒಳಗೋಯ್ ಮಕ್ಕು ಕುತ್ಕೊಂಡು ಮುಚ್ಚಲಕತ್ತಿದ್ದಿ. ಗಾರ್ಡನ್ ಎಲ್ಲ ಕತ್ತಲಿದ್ದು. ನೋಡಿ ಗೈಸ್, ಇಲ್ಲಿದ್ದಾನ ನಮ್ಮ ಮನಿ ಬಲ್ಲಿ ಬರೇ ಒಂದೇ ಗಿಡದ ಅಲ್ಲಿ ಇನ್ನ ಕೊತ್ತಂಬರಿ ಮೆಂತೆ ಹಾಕಿದ್ವಿ, ಗಿಡ ನಾಟಿಲ್ಲ. ಇದು ಒಂದೇ ಪಾಟಿನ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್. ತುಳಸಿ ಈ ಗಿಡ ಸ್ಟಾರ್ಟಿಂಗ್ ಇದ್ದು ಇವು ಕುಲ್ಲಿದ್ದ. ಆ ಬ್ಯಾಗಡಿ ಏನು ಹೋಗ್ಬೇಕು ಅಲ್ಲಿ ಮಾನಿ ಗಿಡ ನಾಡ್ಸೋಗಿಟ್ರಿ. ಇದು ಗಿಡ ಇದ್ದಿಲ್ಲ ನಿನ್ ಬಲ್ಲಿ. ಇವ ಪರ್ಪಲ್ ಕಲರ್ ಎಲ್ಲಿ ಕಾಣ ಇಲ್ಲ. ಅದು ಡ್ರ್ಯಾಗನ್ ಇದು ಒಂದಿಲ್ಲ ಉಳಿದು ಒಟ್ಟು. ಆ ಗಿಡಕ್ಕೆ ಡ್ರ್ಯಾಗನ್ ಫ್ರೂಟ್ ಗಿಡ ಇದೆ ಕಲರ್ ಹಂಗೆ ಸಿಕ್ಕೋಪಟ್ಟೆ ಮುಳ್ಳದವಪ್ಪ ಇವ್ ಡ್ರ್ಯಾಗನ್ ಫ್ರೂಟ್ನಾಗ. ನೋಡಿ ಹಂಗದ ಮುಳ್ಳು. ಅದ್ರ ಹೂ ಎಷ್ಟು ಉದ್ದಿರ್ತದ. ಫಸ್ಟ್ ಹೂವು ಬಿಡ್ತದೆ ಶಿಲ್ಪ, ಅದು ಅದ್ರ ಕೆಳಗೆ ಕಾಯಿ ಬಂದಿರ್ತದ. ಹೂವಿಂದ ಐತಲ್ಲ ಅದು, ಅವು ದುಂಬಿಗಳು ಬಂದು ಅದರಿಂದ ಇಲ್ಲ
ಅಲ್ಲಿ ಇದ್ರ ಟೈಪ್ ಇರ್ತದ ಪೌಡರ್ ಟೈಪ್. ಆ ಪೌಡರ್ ಐತಲ್ಲ ಖಾಲಿಗೆ ಹಚ್ಕೊಂಬಂದು ಹಣ್ಣಿನ ಮೇಲೆ ಹಚ್ತಾವ. ಅಂದಾಗ ಐತಲ್ಲ ಹೂವು ಚಂದ ಆತಾವ. ಈ ಸಾರಿ ಇದು ಖಾಲಿ ಮಾಡ್ತೇನೆ. ಇದು ಖಾಲಿ ಮಾಡಲ್ಲ, ಇದು ಖಾಲಿ ಮಾಡ್ಬೇಕು. ಇದು ಮಾಡಬೇಡ, ಡ್ರ್ಯಾಗನ್ ಫ್ರೂಟ್ ಇದ್ರಾಗೆ ನಾಟ್ಲಾಗತ್ತೆ. ಇದು ದೊಡ್ಡ ದೊಡ್ಡ ತೆಗಿ, ಸಣ್ಣ ಸಣ್ಣ ಆದ್ರೆ ಇಡಲ್ಲಿ. ಕಟ್ಟಿಗೆ ಸ್ಟಾರ್ಟಿಂಗ್ ಇವತ್ತು ನಾರ್ಮಲ್ ಹಚ್ಚಮ್ಮ, ನಾಳೆ ಕಟ್ಟಿಗೆ ಚುಚ್ಚಮ್ಮ. ಕಟ್ಟಿಗೆ ಸೈಡ್ಲಿದ್ರೆ ಹಿಂಗೆ ಚುಚ್ಚಿನೇ ಹಿಂಗೆ ನಾಡಿಸ್ಬೋದು ಅದು ಗಿಡಕ್ಕೆ. ಇದ್ರೊಳಗೆ ಚುಚ್ಚಿ ಇವೇ 4 ಗಿಡಗಳು ನಾಡಿಸ್ಬೇಕು. ಅದರ ನಾಡಿಸ್ತೀನಿ ಡ್ರ್ಯಾಗನ್ ಫ್ರೂಟ್. ಇದ್ರೊಳಗೆ ಐತಲ್ಲ ಇವು 2 ಚುಚ್ತೀನಿ. ನೀವು ಸೈಡ್ ಚುಚ್ಚಿ ಬಿಡ್ತೀನಿ ನೀವೀಗ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ ಅಂತ ನಿಮಗೆಲ್ಲ ಪ್ಲಾಂಟೇಶನ್ ಮಾಡಿಂದ ಗಿಡಗಳು ಹಚ್ಚಿಂದ ಇರೋದು. ಆಮೇಲೆ ಸಿಗಿ ಇದು ಬೇರೆ ಅಂದ್ಬಿಟ್ಟು ನೋಡಿ ಕಿತ್ತಿದೆ. ಹಾಂ ಮತ್ತು ಕಿತ್ತಿ ಕಡೆ ಸೈಡ್ ಹಚ್ತೀನಿ. ಹೀಗೆ ಕಿತ್ತದೆ ನಮ್ಮ ಮೊಗ್ಗಿ ಆಗ್ಯದ, ಕಿತ್ತು ಬೇಡತ್ತೇಳಿ ನಾನು ಆಗತ್ತೀನಿ. ಮುಗೀತು ಈಗ. ಏನಾಯ್ತು ನೋಡು, ನಾಟ್ತಲ್ಲ ಅಲ್ಲಿ. ಹೌದು, ನಾಡು ಇದು ಹಚ್ಚಟ್ಲೆ ನೈಟಿ ಆಗ್ತದೆ ಹಿಂಗೆ. ಓಕೆ ಗೈಸ್, ಎಲ್ಲ ಗಿಡಗಳು ಹಚ್ಚಿಂದ ಆಮೇಲೆ ಸಿಗ್ತೀನಿ ಅಂತ ನಿಮಗೆ. ಮಾರ್ನಿಂಗೇ ತೋರಿಸ್ತೀವಿ ಗೈಸ್, ಈಗ ತೋರಿಸಲ್ಲ. ಬನ್ನಿ. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಯಾಕಪ್ಪ ಅಂದರೆ ನೈಟ್ ಎಂಡ್ ಮಾಡೋದಾಗಿಲ್ಲ, ಅದಕ್ಕೆ ಮಾರ್ನಿಂಗ್ ಬಂದು ಎಂಡ್ ಮಾಡ್ಬೇಕಂತ ಬಂದೀನಿ. ಇವಾಗ ಮಾರ್ನಿಂಗ್ 8 o'clock ಆಗ್ಯದ ಗೈಸ್. ಇವತ್ತು ಮಾರ್ನಿಂಗ್ ಬೇಗನೆ ಎದ್ದು ಮನೆ ಕ್ಲೀನ್ ಮಾಡೀವಿ. ಯಾಕಪ್ಪ ಅಂದ್ರೆ ಇವತ್ತು ಅಮಾವಾಸ್ಯೆ, ಅದಕ್ಕೆ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೌದಿ ಒಗದು ಹಾಕ್ಯಾರ ನೋಡ್ರಿ. ಅಷ್ಟು ಕೌದಿ ಒಗದು ಹಾಕಿ ಮನೆ ಎಲ್ಲ ತೊಳೆದು ಎಲ್ಲ ಸ್ವಚ್ಛ ಕ್ಲೀನ್ ಮಾಡಿಬಿಟ್ಟಿವಿ ಮನೆ. ಇವಾಗ ಇನ್ನೂ ನಮ್ಮ ಕ್ರೇಜಿಯವ್ರು ಮಲ್ಕೊಂಡಾರ, ಎಬ್ಬಿಸ್ಬೇಕು ಅವರಿಗೂ. ನಾನು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಭೀಮನ ಅಮಾವಾಸ್ಯೆ ಎಲ್ಲ ಇವತ್ತ, ಅದಕ್ಕೆ ಪೂಜೆ ಅದು ಮಾಡಬೇಕಿನ್ನು. ಇವಾಗ ಸ್ನಾನ ಮಾಡ್ತೀನಿ. ಸ್ನಾನ ಮಾಡಿ ಆಮೇಲೆ ನೆಕ್ಸ್ಟ್ ವ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ನಮ್ಮ ಕ್ರೇಜಿಯವ್ರು ಕಂಟಿನ್ಯೂ ಮಾಡ್ತಾರೆ. ಇವಾಗ ಸ್ನಾನ ಮಾಡಬೇಕು. ಬನ್ನಿ ಗೈಸ್, ಇವಾಗ ನಮ್ಮ ಕಾವ್ಯವ್ರನ್ನ ಸ್ನಾನ ಮಾಡಕ್ಕೆ ಹೋಗ್ಯಾರ. ಅವರು ಗೈಸ್ ನಾನು ಸೀರೆ ಉಟ್ಕೊಳಕತ್ತೀನಿ. ಏನೋ ಹೆಂಗೋ ಗೊತ್ತಿಲ್ಲ, ನಮ್ಮ ಕಾವ್ಯವ್ರು ಉಡಿಸ್ತಾರ. ಅವ್ರಿಗೆ ಉಡಿಸ್ತೀನಿ ಅಂತ ಹೇಳ್ಯಾರ, ಅವ್ರು ಉಡಿಸ್ತಾರ ಗೈಸ್. ಇನ್ನೊಂದೇನಪ್ಪ ಅಂದರೆ ಇವತ್ತ ನನಗೂ ಬೇಕಾದವ್ರದ್ದು ಅಂದರೆ ಸಿಕ್ಕಾಪಟ್ಟೆ ಬೇಕಾದವ್ರದ್ದು ಒಬ್ಬರದು ಬರ್ಡೇ ಅದ. ಅವರಿಗೆ ಇಲ್ಲಿಂದಾನೇ ವಿಶ್ ಮಾಡ್ತೀನಿ. ಯಾರು ಏನು ಅಂತನ ಹೇಳಲ್ಲ, ಅಷ್ಟೇ ಇಲ್ಲಿಂದಾನೇ ವಿಶ್ ಮಾಡ್ತೀನಿ ಅವರಿಗೆ. ಹ್ಯಾಪಿ ಬರ್ತ್ಡೇ ಬಂಗಾರ, ಅಷ್ಟೇ ಗೈಸ್, ಯಾರಂತ ಹೇಳಲ್ಲ ಗೈಸ್. ಬನ್ನಿ ಗೈಸ್, ನಮ್ಮ ಕ್ರೇಜಿ ನಮ್ಮ ಸ್ವೀಟಿ ಇಬ್ಬರು ಮಲ್ಕೊಂಡಾರ, ತೋರಿಸ್ತೀನಿ ಬನ್ನಿ ಗೈಸ್. ನಿನ್ನೆ ಗಿಡ ಹಚ್ಚಿನಂದ್ರಲ್ಲ ಗೈಸ್, ಇವ್ರು ನೋಡಿ ಗೈಸ್ ಇಲ್ಲಿ ಹಚ್ಚಾರ ನೋಡ್ರಿ. ಯಾವುದಂದ್ರೆ ಯಾವ ಗಿಡ ಅಂದ್ರೆ ನೆನಪೇ ಹರಿದೆ. ಡ್ರ್ಯಾಗನ್ ಫ್ರೂಟ್ ಗಿಡ ನೋಡ್ರಿ ಗೈಸ್. ಇಲ್ಲಿ ನಾಡ್ಸ್ಯಾರ ನೋಡ್ರಿ. ನೈಟ್ ಲೇಟ್ ಆಯ್ತು, ತೋರ್ಸೋದಾಗ್ಲಿಲ್ಲ. ಡ್ರ್ಯಾಗನ್ ಫ್ರೂಟ್ ಇಲ್ಲಿ ಇದೇನೋ ಶೋಕಿಗೆ ಅಂತ ಹಚ್ಚಿದಾರ. ಬನ್ನಿ ಗಾಯ್ಸ್. ಲಾಗ್ ಮಾಡಕತ್ತೀನಿ, ಅದಕ್ಕೆ ತಗೊಂಡಿನಿ ಫೋನ್. ಗೈಸ್ ನಿಂದರಿ, ಲೈಟ್ ಹಾಕ್ತೀನಿ ನಿಂದರಿ. ನನ್ನ ಸ್ವೀಟಿ ನಾ ಬರೋದ್ ನೋಡಿ ಎದ್ದು ಕೂತಾಳೆ. ಇಷ್ಟು ತನ ಎಷ್ಟು ಮಜಾ ಮಲ್ಕೊಂಡಿದ್ಲ ಅಂದ್ರ ಮಸ್ತ್ ಮಲ್ಕೊಂಡಿರ್ಲಿಲ್ಲ ನಿಧಿಗಣ. ಏನೇ ಬಂಗಾರ, ಮಲ್ಕೋ. ಅಲ್ಲಿ ನಮ್ಮ ಕ್ರೇಜಿ, ಇಲ್ಲಿ ನಮ್ಮ ಸ್ವೀಟಿ, ಅಲ್ಲಿ ನಮ್ಮ ಕ್ರೇಜಿ ಅವ್ರು ಮಲ್ಕೊಂಡಾರ. ಓಯ್ ಗುಡ್ ಮಾರ್ನಿಂಗ್. ಕೌದಿ ಹೋಗಿಬೇಕು, ಎದ್ದಾಳು. ಕೌದಿ ಎದ್ದೇಳ್ಬೇಕು ಗೈಸ್. ದಿಂಬಿನ ಕವರ್ ಅದು ಎಲ್ಲ ಒಗ್ತೀವಿ. ಇವು ಸಣ್ಣ ನಿನ್ನೆ ಒಗದು ಹಾಕಿದೀವಿ, ಅದಕ್ಕೆ ಇವತ್ತು ಹಚ್ಕೊಳಕ್ಕೆ ಇವ್ರಿಗೆ ಕೊಟ್ಟಿವಿ. ಉದ್ದಾಳೆ ಈ ಕೌದಿ ಹೋಗ್ಬೇಕಿನ ಸಿಟಿ ಹೋಗಿತ್ತಾಳ ಬಾಳ ನಿದ್ದಿಗಣ್ಣಾಗಕ್ಕೆ ಹ್ಯಾ ಮಕ್ಕೊಂಡ ಓಡಲಿ. ಬನ್ನಿ ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀವಿ. ನೆಕ್ಸ್ಟ್ ವ್ಲಾಗ್ ಅಲ್ಲ, ನಾಳಿನ ವಿಡಿಯೋದಲ್ಲೇ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಮಚ್ ಲವ್, ಬಾಯ್. ರೀಲ್ಸ್ ಮಾಡ್ತಾಳ, ಮಸ್ತ ಪೋಜ ಕೊಡ್ತಾಳ.